ಸಿಕ್ಕಿಂ ಅಲ್ಲಿ ಇವತ್ತು ನಮ್ದು ಲಾಸ್ಟ್ ಡೇ. ನಿನ್ನೆ ನೈಟ್ ರವಾಂಗ್ಲಾ ಇಂದ ಪೆಲ್ಲಿಂಗಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9:30 10 ಗಂಟೆ ಆಗೋಗಿತ್ತು. ಬಂದ ತಕ್ಷಣ ಟಯರ್ಡ್ ಆಗಿ ಬಿತ್ಕೊಂಡಿದ್ರಿಂದ ಬೆಳಿಗ್ಗೆ ಬೇಗ ಎಚ್ಚರಾಗೋಯ್ತು ಅನ್ಕಳಿ. ಹಂಗಾಗಿ ಒಂದು ಬ್ರಿಸ್ಕ್ ವಾಕ್ ಬಂದಿದ್ವಿ. ನಮ್ದು ಹೋಟೆಲ್ ಒಂದು ಸ್ವಲ್ಪ ಸಿಟಿಯಿಂದ ಆಚೆ ಕಡೆ ಇದೆ, 1 ಕಿಲೋಮೀಟರ್ 1.5 ಕಿಲೋಮೀಟರ್. ಹಂಗಾಗಿ ಒಂದ್ ಸ್ವಲ್ಪ ಕಂಟ್ರಿ ಸೈಡ್ ಬಂದಿರೋ ಫೀಲಿಂಗು ಬಂದ್ಬಿಡ್ತು ನಮ್ಗೆ. ಇದೇ ನಾವು ಸ್ಟೇ ಆಗಿದ್ದಂತ ಪ್ರಾಪರ್ಟಿ ಹೋಟೆಲ್ ಸಿಲಾ ಅಂತ. ಯಾರು ನಮ್ಮ ಟ್ರಿಪ್ ಆಪರೇಟರ್ ಇದಾರೆ ದೀಪ್ ಅಂತ, ಅವ್ರದೇ ಇದು ಪ್ರಾಪರ್ಟಿ. ಹೋಟೆಲ್ ಒಳಗಡೆ ಹೆಂಗಿದೆ ಅಂತ ಒಂದು ರೌಂಡ್ ತೋರಿಸ್ಕೊಂಬತ್ತೀನಿ ಬನ್ನಿ. ಹಂಗೆ ಈ ಬಾಲ್ಕನಿ ವ್ಯೂ ಇಂದ ನಮ್ಗೆ ಕಾಂಚನಜುಂಗ ಕಾಣುತ್ತೆ. ಆದ್ರೆ ಇವಾಗ ತುಂಬಾ ಬಿಸಿಲು ಮತ್ತೆ ಮೋಡ ಇರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಕಾಣ್ತಿಲ್ಲ. ಬಟ್ ಒಂದೊಂದ್ ಟೈಮ್ ಮಧ್ಯದಲ್ಲಿ ದೂರದಲ್ಲಿ ಕಾಣಿಸುತ್ತೆ. ಹೊರಟು ಬಿಡೋಣ, ಕೆಳಗಡೆ ಡ್ರೈವರ್ ಬಂದು ವೆಯ್ಟ್ ಮಾಡ್ತಿದ್ದಾರೆ. ನಿನ್ನೆ ಈ ಹುಡುಗ ಲೇಟ್ ಆಗಿ ಬಂದ ಅನ್ಬಿಟ್ಟು ನನಗೇನೋ ಬೇರೆ ತರನೇ ಇಂಪ್ರೆಷನ್ ಇತ್ತು. ಈ ಗಾಡಿ ಇಂಟೀರಿಯರ್ಸ್ ಈ ಹುಡುಗನ್ನೆಲ್ಲ ನೋಡ್ಬಿಟ್ಟು, ಆದ್ರೆ ಯಾವ ತರ ಗಾಡಿ ಹೊಡ್ಕೊಂಡು ಟೈಮಿಗೆ ಎಲ್ಲಿಗೆ ಪಿಕ್ ಮಾಡ್ಬೇಕು ಡ್ರಾಪ್ ಮಾಡ್ಬೇಕು ಪರ್ಫೆಕ್ಟ್ ಆಗಿ ಮಾಡ್ಬಿಟ್ಟವನೆ. ಬೆಂಕಿ ಹುಡುಗ ಅನ್ಕಳಿ ಅವ್ನು ಮಾತ್ರ. ನಮ್ದು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲೆ ಐ ಬಟನ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಇವತ್ತು 3 ಜಾಗ ಕವರ್ ಮಾಡ್ಬೇಕು ನಾವು. ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಅಲ್ಲಿ 3 ಜಾಗಗಳು ಇದಾವೆ ಪೆಲ್ಲಿಂಗ್ ಸುತ್ತಮುತ್ತಾನೆ. 3 ಜಾಗ ಯಾವ್ದಪ್ಪ ಅಂದ್ರೆ ಇವತ್ತು ಶೆನ್ಡ್ರೆಜಿಗ್ ಸ್ಟ್ಯಾಚ್ಯೂ ಅಂಡ್ ಸ್ಕೈ ವಾಕ್ ಅಂತ ಒಂದಿದೆ. ಅದಾದ್ಮೇಲೆ ಸೆಡ್ಕ್ಯಾಂಗ್ ಟುಲ್ಕು ಬರ್ಡ್ ಪಾರ್ಕ್ ಅಂತ ಒಂದು. ಅದಾದ್ಮೇಲೆ ಲಾಸ್ಟ್ ಗೆ ಪೆಮಯಾಂಗ್ಸೆ ಮೊನಾಸ್ಟ್ರಿ ಪೆಲ್ಲಿಂಗ್ ಅಲ್ಲಿ ಇರೋದು. ಇದನ್ನ 3 ನೋಡ್ಕೊಂಡು ನಮ್ಮನ್ನ ನೈಟ್ ಇವತ್ತು ಸಿಲ್ಗುರಿಗೆ ಡ್ರಾಪ್ ಮಾಡ್ತಾನೆ. ಸಿಲ್ಗುರಿಯಿಂದ ಬೆಳಿಗ್ಗೆ ಎದ್ದು ನಾವು ಫ್ಲೈಟ್ ತಗೊಂಡು ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಜಾಗಕ್ಕೆ ಬೇಗ ಬಂದೇ ಬಿಟ್ವಿ. ನಾನು ಅವಾಗ ಶೆನ್ಡ್ರೆಜಿಗ್ ಸ್ಟ್ಯಾಚ್ಯೂ ಅಂತ ಅಲ್ಲಿ ರೈಟ್ ಸೈಡ್ ಕಾಣ್ತಿದೆ ನೋಡಿ, ಅದೇ ಸ್ಟ್ಯಾಚ್ಯೂ ಮತ್ತು ಅದ್ರ ಪಕ್ಕದಲ್ಲೇ ಒಂದು ಸ್ಕೈ ವಾಕ್ ಇದೆ. ಸೊ ಎರಡನ್ನೂ ಮುಗಿಸ್ಕೊಂಡು ನೆಕ್ಸ್ಟ್ ನಾವ್ ಇಲ್ಲೊಂದು ಮೊನಾಸ್ಟ್ರಿ ಇದೆ ಪಕ್ಕದಲ್ಲಿ, ಅಲ್ಲಿಗೆ ಹೋಗ್ಬೇಕು. ಎರಡು ಕಾರಣ ಇತ್ತು ಈ ಜಾಗ ವಿಸಿಟ್ ಮಾಡಕ್ಕೆ. ಒಂದು ಸ್ಕೈ ವಾಕ್ ಆದ್ರೆ, ಮತ್ತೊಂದು ಈ ಶೆನ್ಡ್ರೆಜಿಗ್ ಸ್ಟ್ಯಾಚ್ಯೂ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದಂಗೆನೆ ನಮ್ಗೆ ಶೆನ್ಡ್ರೆಜಿಗ್ ಸ್ಟ್ಯಾಚ್ಯೂದು ಕ್ಲೋಸ್ ಲುಕ್ ಸಿಗುತ್ತೆ. ಮತ್ತೆ ಅದ್ರ ರೈಟ್ ಸೈಡ್ ಅಲ್ಲೇನೆ ಸ್ಕೈ ವಾಕ್ ಇರೋದು. ಫಸ್ಟ್ ಶೆನ್ಡ್ರೆಜಿಗ್ ಸ್ಟ್ಯಾಚ್ಯೂ ನೋಡ್ಕೊಂಡು ಶೆನ್ಡ್ರೆಜಿಗ್ ಬಗ್ಗೆ ತಿಳ್ಕೊಂಡು ಆಮೇಲೆ ಸ್ಕೈ ವಾಕ್ ಕಡೆ ಬಂದ್ಬಿಡೋಣ ಬನ್ನಿ. ನಾವು ನೋಡಿ ಸ್ಟ್ಯಾಚ್ಯೂಗಳನ್ನೆಲ್ಲ ಎಷ್ಟೊಂದ್ಸಲ ಬುದ್ಧ ಅನ್ಕೊಂತೀವಿ, ಆದರೆ ಬುದ್ಧನ ಥರನೇ ಇನ್ನೂ ತುಂಬ ಜನ ಇದ್ದಾರೆ. ಇವರು ಫಾರ್ ಎಕ್ಸಾಂಪಲ್ ಶೆನ್ಡ್ರೆಜಿಗ್ಗು, ಅದಾದಮೇಲೆ ಪದ್ಮಸಾಂಬವ, ಈ ಥರ ಇನ್ನೂ ಸುಮಾರು ಜನ ಇದ್ದಾರೆ. ಈ ಶೆನ್ಡ್ರೆಜಿಗ್ನ ನಾವು ಅವಲೋಕಿತೇಶ್ವರ ಅಂತಲೂ ಕರಿತೀವಿ. ಆದರೆ ಟಿಬೆಟಿಯನ್ಸ್ ಎಲ್ಲ ಇವ್ರನ್ನ ಶೆನ್ಡ್ರೆಜಿಗ್ ಅಂತ ಕರೀತಾರೆ. ಟಿಬೆಟ್ಟಿಗೆ ಒಂದು ಆಶ್ರಯ ಅಸ್ತಿತ್ವ ಅಂತ ಕೊಟ್ಟಿದ್ದೆ ಈ ಶೆನ್ಡ್ರೆಜಿಗ್ ಅವರಂತೆ. ಹಂಗಾಗಿ ಟಿಬೆಟಿಯನ್ಸ್ ಆಗಲಿ ಸಿಕ್ಕಿಂ ಅವರಾಗಲಿ ಎಲ್ಲರೂ ಬೇಸಿಕಲಿ ನಾರ್ತ್ ಈಸ್ಟ್ ಇಂಡಿಯಾದವರೆಲ್ಲ ಇವ್ರಿಗೆ ಸಿಕ್ಕಾಬಟ್ಟೆ ಬೆಲೆ ಕೊಡ್ತಾರೆ ಮತ್ತು ಸಿಕ್ಕಾಬಟ್ಟೆ ಶಕ್ತಿ ಇದೆ ಅಂತ ನಂಬಿದ್ದಾರೆ. ಇಲ್ಲಿಂದ ನೋಡಿ ಪೂರಾ ಪಾರ್ಕಿಂದು ವ್ಯೂ ಸಿಗುತ್ತೆ. ಸ್ಕೈ ವಾಕ್ ಅಲ್ಲಿದೆ. ಒಂದು ರೌಂಡು ಸ್ಕೈ ವಾಕ್ ಮುಗಿಸ್ಕೊಂಡು ಅಲ್ಲಿಂದ ಮೊನಾಸ್ಟ್ರಿ ಕಡೆ ಹೊರಟು ಬಿಡೋಣ ಬನ್ನಿ. ಸೀರಿಯಸ್ಲಿ ನಾನು ಏನೋ ಈಸಿಯಾಗಿ ಆರಾಮಾಗಿ ನಡೆದು ಬಿಡ್ಬೋದು ಅನ್ನೋ ಫೀಲಿಂಗಲ್ಲಿದ್ದೆ. ಆ್ಯಕ್ಚುಲಿ ನೀವು ಮುಂದೆ ನೋಡ್ಕೊಂಡು ಅಥವಾ ಗಮನ ಆ ಕಡೆ ಈ ಕಡೆ ಇದ್ದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆದರೆ ನೀವು ಪೂರ್ತಿ ಗಮನ ಕೆಳಗಡೆ ನೋಡ್ಕೊಂಡೇ ನಡೆಯಕ್ಕೆ ಹೋದರೆ ಬ್ರೈನ್ ವರ್ಕೇ ಆಗಲ್ಲ ಸರಿಯಾಗಿ, ಕಾಲೇ ಮೇಲೆ ಬರಲ್ಲ. ಯಾಕಂದರೆ ಕೆಳಗಡೆ ಏನೋ ಇದ್ದಾಗ ನಡೆದು ನಮ್ಮ ಬ್ರೈನ್ ಪ್ರಾಕ್ಟೀಸ್ ಮಾಡಿಸಿರುತ್ತೆ ಕಾಲಿಗೆ. ಏನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇದ್ದಾಗ ಬ್ರೈನು ಕಾಲನ್ ಮೇಲೆ ಎತ್ತಕ್ಕೆ ಬಿಡಲ್ಲ. ಲಿಟ್ರಲಿ ಸ್ಟನ್ ಆಗ್ಬಿಟ್ಟೆ ನಾನಂತೂ.
ಈ ಹುಡುಗ ನೆಲ ನೋಡ್ಕೊಂಡು ನಮ್ಮ ಅಮ್ಮ ನನ್ನನ್ನು ತೆಗಿಯಕ್ಕೆ ಕರ್ಕೊಂಬಂದವಳೆ ಅಂತ ಬೈಕತೈತಿ. ಸೊ ಇವಾಗ ತುಂಬಾ ಕಡೆ ಆಗ್ಬಿಟ್ಟಿದಾವೆ ಸ್ಕೈ ವಾಕ್ಗಳು. ಮಿಸ್ ಮಾಡ್ದಂಗೆ ಸ್ಕೈ ವಾಕ್ ಮೇಲೆ ಏನಾರು ನಡೆದಿಲ್ಲ ಅಂದ್ರೆ ಹೋಗ್ಬಿಟ್ಟು ಬನ್ನಿ. ನಾನು ಜಸ್ಟ್ ಹಂಗೆ ಇಮ್ಯಾಜಿನ್ ಮಾಡ್ಕೊಂತಿದ್ದೆ, ದುಬೈಲೆಲ್ಲ ಸ್ಕೈ ವಾಕ್ಗಳು ಇರ್ತಾವಲ್ಲ, ಸ್ಕೈ ಸ್ಕ್ರೇಪರ್ ಮೇಲ್ಗಡೆ ಇರ್ತಾವವು, ಅವೆಲ್ಲ ಇನ್ ಯಾವ ತರ ಫೀಲ್ ಆಗ್ಬೋದು ಅಂತ. ಸೊ ಇವಾಗ ನಮ್ಮ ಮಡಿಕೇರಿ ಕೂರ್ಗಲ್ಲೆಲ್ಲ ಆಗ್ಬಿಟ್ಟಿದೆ, ಹೋದ್ರೆ ಸ್ಕೈ ವಾಕ್ ಮಾಡ್ಕೊಂಡ್ ಬನ್ನಿ, ಒಂಥರ ಹೆವಿ ಮಜಾ ಇದೆ. ಇವಾಗ ಇಲ್ಲಿಂದ ಹೊರಡುವ ಸಮಯ ಬಂದಾಯ್ತು. ಇಲ್ಲೇ ಹತ್ರದಲ್ಲಿ ಒಂದು ಪೇಮಯಾಂಗ್ಸೆ ಮೊನೆಸ್ಟ್ರಿ ಅಂತ ಇದೆ, ಅದು ಕೂಡ ಪೆಲ್ಲಿಂಗ್ ಅಲ್ಲಿ ಇರೋದು. ಅದು 300 ವರ್ಷ ಹಳೆದಂತೆ. ಸೊ ಆಲ್ಮೋಸ್ಟ್ ಸಿಕ್ಕಿಂ ಅಲ್ಲಿ ಇದು ಸೆಕೆಂಡ್ ಹಳೆ ಮೊನೆಸ್ಟ್ರಿನೋ ಅಥವಾ ಇಂಡಿಯಾದಲ್ಲೇ ಸೆಕೆಂಡ್ ಹಳೆ ಮೊನೆಸ್ಟ್ರಿನೋ ಅಂತ ಏನೋ ಕೇಳ್ದಂಗಾಯ್ತು. ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇಲ್ಲ, ಆದ್ರೆ 300 ವರ್ಷ ಹಳೆದಂತೂ ಗ್ಯಾರಂಟಿ ಅಂತೆ. ಪಿನ್ ಡ್ರಾಪ್ ಸೈಲೆನ್ಸು, ವೆಹಿಕಲ್ ಸೌಂಡು. ಈ ಟೂರಿಸ್ಟ್ಗಳು ನಾವೇನು ಬರ್ತಿದೀವಿ, ನಮ್ದು ವೆಹಿಕಲ್ ಸೌಂಡ್ ಬಿಟ್ರೆ ಇನ್ನು ಒಂದೇ ಒಂದು ಶಬ್ದ ಇಲ್ಲ ಈ ಮೊನಾಸ್ಟ್ರಿ ಒಳಗಡೆ. ಈ ಮೊನಾಸ್ಟ್ರಿ ಒಳಗಡೆ ನಮ್ಮನ್ನ ಬಿಟ್ಟಿದ್ರು. ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ ಹಾಕಿದ್ರು. ಅಲ್ಲಿ ಯಾರು ಸೆಕ್ಯೂರಿಟಿ ಎಲ್ಲ ಇರಲಿಲ್ಲ, ಆದರೆ ಕಾಮನ್ ಸೆನ್ಸ್ ಫೋಟೋಸ್ ತೆಗಿಬಾರ್ದು ಅಂತ ನಾನು ಏನು ತೆಗಿಲಿಲ್ಲ. ಆದರೆ ಒಳಗಡೆ ಎಷ್ಟು ಸೆನ್ಸಿಟಿವ್ ಆಗಿರೋ ಐಡಲ್ಗಳು, ಸ್ಕ್ರಿಪ್ಚರ್ಸ್ ಎಲ್ಲ ಇಟ್ಟವ್ರೆ ಅಂತಂದರೆ ಗುರು ಕಳೆದೋಗ್ಬಿಟ್ಟೆ ಲಿಟ್ರಲಿ ನಾನು. ಅಲ್ಲಿ ತುಂಬ ರಿಂಪೋಚೆಗಳದ್ದು, ಸೈಂಟ್ಗಳದ್ದು ಎಲ್ಲ ಸ್ಟ್ಯಾಚ್ಯೂ ಇದೆ. ಆದರೆ ಸಿಕ್ಕಿಂ ಹಿಸ್ಟ್ರಿ ಹೆಂಗಿದೆ ಒಳಗಡೆ ಅಂತ ಅಂದರೆ, ಅವ್ರು ಯೂಸ್ ಮಾಡ್ತಿದ್ದು ಬಟ್ಟೆಗಳು, ಪಾತ್ರೆಗಳು ಮತ್ತು ಇದೇ ಥರ ತುಂಬ ವಸ್ತುಗಳನ್ನ ಪ್ರಿಸರ್ವ್ ಮಾಡಿ ಶೆಲ್ಫ್ಗಳ ಮೇಲೆ ಇಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಫೋಟೋಸ್ ವಿಡಿಯೋ ಎಲ್ಲ ಮಾಡಂಗಿಲ್ಲ. ಆದರೆ ಒಳಗಡೆ ಮಾತ್ರ ಬೇರೆ ಪ್ರಪಂಚ ಅನ್ಕೊಳ್ಳಿ. ಮೆಲ್ಲಗೆ ಸೋನೆ ಸ್ಟಾರ್ಟ್ ಆಯ್ತು. ಏನೋ ಅಂತಾರಲ್ಲ, ಜಾಗ ಮುಗಿತಾ ಒಂಥರ ಬೇಜಾರಾಯ್ತಾ ಇರುತ್ತೆ ಅಂತ. ಹಂಗಾಗಿ ಇವತ್ತಿಂದು 2 ಜಾಗ ಮುಗಿದೋಯ್ತು. ಇನ್ನೊಂದು ಬರ್ಡ್ ಪಾರ್ಕ್ ಇದೆ, ಅದು ನೋಡ್ಕೊಂಡು ಸಿಲಿಗುರಿಗೆ ಹೋಗ್ಬೇಕು ನಾವು. ಸೊ ಬನ್ನಿ, ಅದೊಂದು ಬರ್ಡ್ ಪಾರ್ಕ್ ರೋಡ್ ಸೈಡ್ ಇದೆ. ಹಂಗೆ ಒಂದು ಬೇಗ ಸ್ಟಾಪ್ ಹಾಕಿ ಪಟ್ಟಂತ ನೋಡ್ಕೊಂಡು ಹೊರಟ್ಬಿಡೋಣ. ರೋಡ್ ಸೈಡ್ ನಮಗೆ ಸಿಕ್ಬಿಡುತ್ತೆ ಸಿಡ್ಕ್ಯಾಂಗು ಟುಲ್ಕು ಬರ್ಡ್ ಪಾರ್ಕ್. 2015 ಮಾಡಿರೋದು. ಆಕ್ಚುಲಿ ಇದು ಪೂರ್ತಿ ವೆಟ್ಲ್ಯಾಂಡ್ ಅಂತೆ. ವಿಂಟರ್ ಅಲ್ಲಿ ಮುಂಚೆ ಎಷ್ಟೊಂದು ಫೆಸೆಂಟ್ಸು ಮತ್ತೆ ಪಕ್ಷಿಗಳೆಲ್ಲ ಬಂದು ಇಲ್ಲಿ ಇರ್ತಿದ್ವಂತೆ. ಆದ್ರೆ ಇವಾಗ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಹಂಗಾಗಿ ಇವರು ಒಂದು ಬರ್ಡ್ ಪಾರ್ಕ್ ಮಾಡಿದ್ದಾರೆ. ನಿಮಗೆ ನಾರ್ತ್ ಈಸ್ಟ್ ಇಂಡಿಯಾ, ಅದಾದ್ಮೇಲೆ ಚೈನಾ, ಇದೆಲ್ಲ ಫೆಸೆಂಟ್ಸಿಗೆ ಸಿಕ್ಕಾಬಟ್ಟೆ ಫೇಮಸ್. ತುಂಬಾ ಬ್ಯೂಟಿಫುಲ್ ಫೆಸೆಂಟ್ಸ್ ಇದಾವೆ. ಅವನ್ನ ನೋಡ್ಕೊಂಡು ನಾವು ಹೊರಟ್ಬಿಡೋದ ಬನ್ನಿ. ಸೊ ಇವತ್ತಿಂದು ನಮ್ದು 3 ಜಾಗಗಳನ್ನ ನೋಡಿ ಫಸ್ಟ್ ಹಾಫ್ ಅಲ್ಲೇ ಮುಗಿಸ್ಬಿಟ್ವಿ. ಹಂಗಾಗಿ ಇವಾಗ ಸಿಲಿಗುರಿ ಕಡೆಗೆ ಹೋಗ್ತಿದೀವಿ. ಬ್ಯೂಟಿಫುಲ್ ಆಗಿದೆ ಅನ್ಕೊಳ್ಳಿ ಸಿಕ್ಕಿಮು. ತುಂಬಾ ಜನ ಬರಲ್ಲ ಸಿಕ್ಕಿಂ ಕಡೆಗೆ. ಆಲ್ಮೋಸ್ಟ್ ಜಮ್ಮು ಕಾಶ್ಮೀರ, ಹಿಮಾಚಲ್, ಇಲ್ಲ ಉತ್ತರಾಖಂಡ್ ಈ ತರ ಹೋಗ್ತಾರೆ. ಆದ್ರೆ ಸಿಕ್ಕಿಮು ತುಂಬಾ ಬ್ಯೂಟಿಫುಲ್ ಆಗಿದೆ, ಎಸ್ಪೆಷಲಿ ನಾರ್ತ್ ಸಿಕ್ಕಿಮ್. ನೆಕ್ಸ್ಟ್ ಲೆವೆಲ್ ಟ್ರಕ್ಕಿಂಗ್ ಮಾಡೋರ್ಗಂತೂ ಬ್ಯೂಟಿಫುಲ್ ಆಗಿದೆ ಅನ್ಕೊಳ್ಳಿ. ಬೇಜಾರಾಗ್ತಿತ್ತು, ಬಟ್ ಬೇಜಾರ್ ಯಾಕೆ, ನೆಕ್ಸ್ಟ್ ಸದ್ಯದಲ್ಲಿ ಇನ್ನೊಂದು ಟ್ರಿಪ್ ಹೊಡೆಯೋಣ. ಹಂಗೆ ಒಂದು ಗ್ಲಿಮ್ಸ್ ನೋಡ್ಕೊ ಬನ್ನಿ ಸ್ಟಾರ್ಟಿಂಗ್ ಇಂದ ಸಿಕ್ಕಿಂ ಅಲ್ಲಿ ಏನೇನ್ ಮಾಡಿದ್ವಿ ಅಂತ.
ಸಿಕ್ಕಿಂ ಸೀರೀಸ್ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.